ಇವತ್ತು ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗೆ ವಿಶೇಷವಾಗಿ ನಾಗಮೋಹನ್ ದಾಸ್ ಅವರ ಇತ್ತೀಚಿನ ವರದಿ ಬಗ್ಗೆ ಎಲ್ಲ ಕಡೆ ಎಲ್ಲ ಸಮುದಾಯದ ಮುಖಂಡರು ಇವತ್ತು ಭಾಗವಹಿಸಿದ್ರು. ವಿಶೇಷವಾಗಿ ತಳ ಸಮುದಾಯಗಳು ಬಹುತೇಕ ಎಲ್ಲ ಛಲವಾದಿ ಇರ್ಬೋದು, ಅಲೆಮಾರಿಗಳು, ಬಂಜಾರ, ಕೊರ್ಚ, ಕೊರ್ಮ, ಬೋವಿ ಈ ಥರ ಸಣ್ಣ ಸಣ್ಣ ಸಮುದಾಯಗಳೆಲ್ಲ ಜಿಲ್ಲಾ ಮಟ್ಟದ ನಾಯಕರಲ್ಲೇ ಭಾಗವಹಿಸಿದ್ರು. 2 ಸಭೆ ಅಟೆಂಡ್ ಮಾಡಿ ಬಂಜಾರ ಭವನದಲ್ಲಿ ಮುಖಂಡರು ಎಲ್ಲ ಸಂಘಟನೆಯವರು ಸೇರಿದ್ರು. ಇಲ್ಲಿ ಜನರ ಎಲ್ಲರ ಅಭಿಪ್ರಾಯವನ್ನ ಗ್ರಹಿಸಿ ಹೇಳೋದಾದ್ರೆ, ಇವತ್ತು ನಾಗಮೋಹನ್ ದಾಸ್ ಅವರ ವರದಿ ವೈಜ್ಞಾನಿಕವಾಗಿಲ್ಲ, ಸಮೀಕ್ಷೆ ಸರಿಯಾಗಿ ಮಾಡಿಲ್ಲ, ಯಾವುದೇ ಅಂಕಿಅಂಶಗಳು ಪೂರಕವಾಗಿಲ್ಲ ಅನ್ನೋವಂಥದ್ದು ಇವತ್ತಿನ ಒಟ್ಟಾರೆ ಅಭಿಪ್ರಾಯ. ಇದನ್ನು ತಿರಸ್ಕರಿಸಬೇಕು ಅಂತ ಮಾತಾಡಿದ್ದಾರೆ. ಯಾಕೆ ಅಂದರೆ, ಈಗ ಬಂಜಾರ ಸಮುದಾಯ ಒಂದನ್ನೇ ತಗೊಂಡ್ರೆ ವಲಸೆ ಹೋಗುವಂಥ ಈ ಸಮುದಾಯ ಗೋವಾ ಬೇರೆ ಬೇರೆ ರಾಜ್ಯಗಳಿಗೆ ಲಕ್ಷಾಂತರ ಜನ ಇದ್ದಾರೆ. ಅವ್ರು ಯಾರೂ ಸಮೀಕ್ಷೆಗೆ ಬಂದಿಲ್ಲ ಒಂದು ಆ ಥರ. ಮತ್ತು 2011ರ ಜನಗಣತಿ ಮತ್ತು ಇವತ್ತಿನ ಜನಗಣತಿ ತಗೊಂಡ್ರೆ 10% ಅಂತ ತಗೊಂಡ್ರು ನಮ್ಮ ಸಮುದಾಯ ಇನ್ನೂ 5 ಲಕ್ಷ ಜನ ಜಾಸ್ತಿ ಆಗಬೇಕಾಗಿತ್ತು ಅನ್ನೋದು ಒಂದು. ಅದೇ ಥರ ಬೇರೆ ಬೇರೆ ಎಲ್ಲ ಸಮುದಾಯಗಳಲ್ಲೂ ಅದು ಈ ಥರದೇ ಒಂದು ಗೊಂದಲ ಇದೆ. ಈಗ ಏಕೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರು ದಲಿತರು ಏಕೆ ಅಂಥೇಳಿ, ಆಂಧ್ರದಲ್ಲಿ ಆದಿ ದ್ರಾವಿಡ ತಮಿಳುನಾಡು ಅಂತ ತಗೊಂಡಿರೋ ಸಮೀಕ್ಷೆನಲ್ಲೂ ಕೂಡ ಒಂದೇ ಜಾತಿಯನ್ನು 3 ಬರ್ಸಿರೋ ಸಾಧ್ಯತೆಯೂ ಇದ್ದಾವೆ ಅಂತ ಚರ್ಚೆ ಆಯಿತು. ಆಮೇಲೆ ಹೋಮೋಜೆನಿಯಸ್ ಗ್ರೂಪ್ಗಳು, ಈ ವರ್ಗಗಳು, ಜಾತಿಗಳು ಎಲ್ಲವನ್ನ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ನಾಗಮೋಹನ್ ದಾಸರು ಅವರ ಸ್ವಯಾರ್ಜಿತ ಅಧಿಕಾರ ಸಂವಿಧಾನ ವಿರೋಧಿಯಾಗಿ ಅನ್ನೋಂಥದ್ದು ಚರ್ಚೆ ಆಯಿತು. ಮತ್ತು ಶೈಕ್ಷಣಿಕವಾಗಿ ಅಂಕಿಅಂಶಗಳನ್ನು ತಗೊಂಡಾಗ ವಿಶ್ವವಿದ್ಯಾಲಯಗಳಲ್ಲಿ ಅವ್ರು ಕೊಟ್ಟಿರೋ ಅಂಕಿಅಂಶಗಳು ಸುಳ್ಳು ಅಂತ ಪ್ರೂವ್ ಮಾಡಿದ್ದಾರೆ. ಹೆಂಗೆ ಅಂದರೆ, ಈಗ ಬಂಜಾರ ಸಮುದಾಯ ಒಂದನೇ ಬೆಂಗಳೂರು ಯೂನಿವರ್ಸಿಟಿ ತಗೊಂಡ್ರೆ ಅಲ್ಲಿರೋದೇ ಇಬ್ಬರು, ಒಬ್ರು ಜಯರಾಮ್ ನಾಯ್ಕ್, ಶೇಖರ್ ನಾಯ್ಕ್, ಹೆಸರು ಹೇಳ್ಬೋದು, ಲೈಬ್ರರಿ ಸೈನ್ಸ್, ಒಬ್ರು ಹಿಂದಿ ಡಿಪಾರ್ಟ್ಮೆಂಟ್, ಇಬ್ಬರು ಬಿಟ್ಟರೆ ಯಾರೂ ಇಲ್ಲ. ಆದರೆ 15 ಜನ ಪ್ರೊಫೆಸರ್ ಇದ್ದಾರೆ ಅಂತ ದಾಖಲಿಸ್ತಾರೆ. ಇದು ಅಕ್ಷರಶಃ ಸುಳ್ಳಾಯಿತು. ಇದೇ ಥರ ಬೇರೆ ಬೇರೆ ಛಲವಾದಿಗೆ, ಮಾದಿಗರಿಗೆಲ್ಲ ದಾಖಲಿಸಿರುವಂಥದ್ದು ವ್ಯತ್ಯಾಸಗಳಿದೆ ಅಂಥೇಳಿ ಚರ್ಚೆ ಆಯಿತು. ಇದೇ ಥರದ ನೂರಾರು ಉದಾಹರಣೆಗಳನ್ನು ಎಲ್ಲ ಎವಿಡೆನ್ಸ್ ಸಮೇತ ಇವತ್ತು ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಅದು ಈಗ ನೋಡಿ, 2011ರಲ್ಲಿ 76.5% ಅಷ್ಟು ಶೈಕ್ಷಣಿಕವಾದ ಸ್ಥಾನಮಾನಗಳಿದೆ ಅಂತ ಹೇಳಿದ್ರು. ಅದರಲ್ಲಿ SCಗಳು ಅವತ್ತು 65%, 66% ಇದ್ರು ಅಂತ ಹೇಳ್ತಾರೆ. ಅದೇ ಸಮೀಕ್ಷೆ ಇವತ್ತಿನ ಸಮೀಕ್ಷೆನಲ್ಲಿ ಬಂಜಾರ ಸಮುದಾಯ 78%, 75%ಗಿನ ಹೆಚ್ಚಿದ್ದಾರೆ ಅಂತ ದಾಖಲಿಸ್ತಾರೆ. ಅಂದರೆ ವೈರುಧ್ಯಗಳು, ಅಂಕಿಅಂಶಗಳು ಟ್ಯಾಲಿ ಆಗ್ತಾ ಇಲ್ಲ. ಆಮೇಲೆ ಇವಾಗ ಪ್ರಮುಖವಾಗಿ ಈಗ ನಾಗಮೋಹನ್ ದಾಸ್ ವರದಿಯಲ್ಲಿ ಯಾವ ಒಂದು ಸಮಾಜಕ್ಕೆ ಪ್ಲಸ್ ಆಗತ್ತೆ? ಈಗ ನೋಡಿ, ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಇಲ್ಲಿ ಛಲವಾದಿ ಸಮುದಾಯದ ಮುಖಂಡರು ನಮ್ಮ ಆವಳ್ಳಿ ಒಳಗೊಂಡಾಗ ಎಲ್ಲ ಅವರು ವಿರೋಧಿಸ್ತಾ ಇದ್ದಾರೆ. ಈಗ ಛಲವಾದಿನಲ್ಲಿ ವಲಯ ಬೇರೆ ಮಾಡಿದ್ದಾರೆ, ಛಲವಾದಿ ಬೇರೆ ಮಾಡಿದ್ದಾರೆ, ಇನ್ನು ಅದರ ಉಪಜಾತಿಗಳನ್ನು ಬೇರೆ ಬೇರೆಯಾಗಿ ತಗೊಂಡಿರೋದಾಗ ಒಟ್ಟಾರೆಯಾಗಿ ತಗೊಂಡಾಗ